ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೊಸ ಕಥೆ ಹೇಳ್ತೇನೆ. ರಾಮಾಯಣದ ಒಂದು ಕಥೆ. ರಾಮಾಯಣದಲ್ಲಿ ಒಬ್ಬ ರತ್ನಾಕರ ಅನ್ನತಕ್ಕಂಥ ಒಬ್ಬ ಬೇಡ ಇರ್ತಾನೆ. ಅವನು ಬೇಡ ಅನ್ನುವುದಕ್ಕಿಂತ ಅವನು ಒಬ್ಬ ದರೋಡೆಕೋರನಾಗಿರ್ತಾನೆ. ಕಾಡಿನ ಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಜನರನ್ನು ದರೋಡೆ ಮಾಡುವುದು, ಇರತಕ್ಕಂತಹ ಸುವಸ್ತುಗಳನ್ನೆಲ್ಲ ತಾನು ತೆಗೆದುಕೊಳ್ಳೋದು, ಹೀಗೆ ಅದರಿಂದಾಗಿ ಜೀವನವನ್ನು ಸಾಗಿಸೋದು. ಹೀಗೆ ಎಷ್ಟೋ ವರ್ಷಗಳ ಕಾಲ ನಡೀತಾ ಇರುತ್ತೆ. ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ದರೋಡೆ ಮಾಡಿದ ಹಣದಿಂದ, ದರೋಡೆ ಮಾಡಿದಂತಹ ವಸ್ತುಗಳಿಂದ ಸಾಕ್ತಾ ಇರ್ತಕ್ಕಂಥವನು ರತ್ನಾಕರ ಅಂತಕ್ಕಂಥ ಬೇಡ. ಇದಕ್ಕಿದ್ದ ಹಾಗೆ ಒಂದಿನ ಏನಾಯಿತು ಅಂತಂದರೆ, ನಾರದ ಮಹರ್ಷಿಗಳು ಬಂದುಬಿಟ್ರು. ಅದೇ ದಾರಿಯಲ್ಲಿ ನಾರದ ಮಹರ್ಷಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ರತ್ನಾಕರ ಅವರನ್ನು ತಡೆದು ನಿಲ್ಲಿಸಿದ್ದಾನೆ. ನಾರದ ಮಹರ್ಷಿಗಳ ಬಗ್ಗೆ ಅವನಿಗೇನು ಗೊತ್ತಿಲ್ಲ. ಅವನು, ಮಹರ್ಷಿಗಳೇ, ನೀವು ನಿಮ್ಮಲ್ಲಿರುವಂತಹ ಸುವಸ್ತುಗಳನ್ನು ನನಗೆ ಕೊಡಬೇಕು ಅನ್ನುವುದಾಗಿ ಆಜ್ಞಾಪಿಸ್ತಾನೆ. ನಾರದ ಮಹರ್ಷಿ ಕೇಳ್ತಾನೆ, ನಿನಗೆ ಬೇಕಾಗುವಂಥ ವಸ್ತುಗಳು ನನ್ನಲ್ಲಿ ಏನಿದೆ? ಇದ್ದಿದ್ದೊಂದು ವೀಣೆ, ಅದನ್ನು ಕೊಟ್ಬಿಡ್ಲಾ? ಅದನ್ನು ಕೊಟ್ಟು ಏನು ಮಾಡೋದು? ಅದರಿಂದ ನಿನಗೇನು ಪ್ರಯೋಜನ? ವೀಣೆ ನುಡಿಸುವುದಕ್ಕೆ ಒಂದು ವಿದ್ಯೆ ಬೇಕಲ್ವಾ? ಅದು ನಿನ್ನಲ್ಲಿ ಇಲ್ವಲ್ಲ, ಇದನ್ನು ಇಟ್ಕೊಂಡು ಏನು ಮಾಡ್ತೀಯ ನೀನು? ಆಗ ರತ್ನಾಕರ ಹೇಳ್ತಾನೆ, ಇಲ್ಲ, ನನಗೆ ಇದೇನು ಬೇಡ, ಬೇರೆ ಯಾವುದಾದ್ರೂ ವಸ್ತು ವೈಡೂರ್ಯಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಕೊಡಿ ಅಂತ. ಆವಾಗ ನಾರದರು ಹೇಳ್ತಾರೆ, ನನ್ನ ಹತ್ರ ಒಂದು ವಸ್ತು ಇದೆ, ಅದು ತುಂಬ ಬೆಲೆ ಬಾಳುವಂತಹ ವಸ್ತು, ಅದಕ್ಕೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಒಂದು ವಸ್ತು ನನ್ನಲ್ಲಿದೆ. ಆದರೆ ನೀನು ಹೀಗೆ ದರೋಡೆ ಮಾಡ್ತೀಯಲ್ಲ, ಇದು ಪಾಪಕರ್ಮ ಅಲ್ವಾ? ಇದನ್ನು ಯಾಕೆ ಮಾಡ್ತೀಯ ಅನ್ನೋದಕ್ಕೆ ನನಗೆ ಉತ್ತರವನ್ನು ಕೊಡು ಅಂತ ಕೇಳ್ತಾರೆ. ಆವಾಗ ರತ್ನಾಕರ ಹೇಳ್ತಾನೆ, ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ಅಂತ. ಪಾಪ ಅಲ್ವೇನಯ್ಯ ಇದು? ಇದನ್ನು ಯಾಕೆ ಮಾಡಬೇಕು ಅಂತ ಕೇಳಿದಾಗ, ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸಾಕಬೇಕಲ್ಲ, ಪಾಪವೋ ಪುಣ್ಯವೋ ಮಾಡಲೇಬೇಕು ನಾನು. ನೋಡು, ನೀನು ಪಾಪವನ್ನು ಮಾಡ್ತಾ ಇದ್ದೀಯ, ಆದರೆ ಈ ಪಾಪದ ಕರ್ಮದ ಫಲವನ್ನು ಅವರೆಲ್ಲ ಅನುಭವಿಸ್ತಾರಾ? ಅವರು ಪಾಲನ್ನು ತೆಗೆದುಕೊಳ್ತಾರಾ ಅಂತ ಕೇಳ್ತಾರೆ ನಾರದ ಮಹರ್ಷಿಗಳು. ಯಾಕಿಲ್ಲ, ತೆಗೆದುಕೊಳ್ತಾರೆ. ನಾನು ಗಳಿಸಿದಂತಹ ಹಣದಲ್ಲಿ ಹೇಗೆ ಅವರಿಗೆ ಪಾಲಿದೆಯೋ ಹಾಗೆ ನನ್ನ ಪಾಪದಲ್ಲೂ ಪಾಲಿದೆ ಅನ್ನುವುದಾಗಿ ರತ್ನಾಕರ ಹೇಳ್ತಾನೆ. ಇಲ್ಲ, ನೀನು ಅಂದ್ಕೊಂಡಿರುವುದು ತಪ್ಪು. ನೀನು ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳುವ, ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ತಾರವರು ಇಲ್ಲವೋ ಅನ್ನೋದಾಗಿ. ರತ್ನಾಕರ ಒಂದು ಕ್ಷಣ ದಿಗಿಲುಗೊಂಡು, ಆಯಿತು, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ, ನೀವು ಇಲ್ಲೇ ನಿಂತ್ಕೊಂಡಿರಬೇಕು ಅಂತ ಹೇಳ್ತಾನೆ. ಸರಿ ಅಂತ ರತ್ನಾಕರ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕೇಳ್ತಾನೆ, ನಾನು ನಿಮ್ಮನ್ನು ಸಾಕುವುದಕ್ಕೋಸ್ಕರ ಪಾಪಕರ್ಮಗಳನ್ನು ಮಾಡ್ತಾ ಇದ್ದೇನೆ. ನಾನು ಗಳಿಸಿರುವಂತಹ ಹಣದಲ್ಲಿ ನಿಮಗೆ ಪಾಲಿದೆ, ನಾನು ಗಳಿಸಿರ್ತಕ್ಕಂಥ ಆಹಾರದಲ್ಲಿ ನಿಮಗೆ ಪಾಲಿದೆ, ಹಾಗೆಯೇ ನನ್ನ ಪಾಪದಲ್ಲಿಯೂ ನೀವು ಪಾಲನ್ನು ತೆಗೆದುಕೊಳ್ತೀರಾ ಅಂತಂದಾಗ ಹೆಂಡತಿ ಒಂದು ಮಾತನ್ನು ಹೇಳ್ತಾಳೆ ರತ್ನಾಕರನಿಗೆ, ಅಲ್ಲ, ನೀವು ನಿಮ್ಮ ಕರ್ಮವನ್ನು ಮಾಡ್ತಾ ಇದ್ದೀರಿ, ಅದರಲ್ಲಿ ಪಾಪವನ್ನು ಗಳಿಸ್ಕೊಳ್ತಾ ಇದ್ದೀರಿ. ಯೋಚನೆ ಮಾಡಿ, ಮನೆಯಲ್ಲಿ ಒಂದು ಹಬ್ಬದ ಊಟ ಸಿದ್ಧ ಮಾಡಬೇಕು, ಅಲ್ಲಿ ಸಿಹಿ ತಿಂಡಿಗಳನ್ನು ಮಾಡಬೇಕು, ಆವಾಗ ನಾವು ಎಲ್ಲರೂ ಕೂಡ ಹಂಚಿ ತಿಂತೀವಿ. ಯಾರೋ ಒಬ್ಬನಿಗೆ ರೋಗ ಬಂದಿದೆ, ಅವನು ಔಷಧಿಯನ್ನು ತೆಗೆದುಕೊಳ್ತಾನೆ ಅಂತಂದರೆ ಆವಾಗ ಮನೆ ಮಂದಿಯೆಲ್ಲ ಹಂಚಿಕೊಂಡು ತಿಂತಾರ ಆ ಔಷಧಿಯನ್ನು? ಇಲ್ಲ ತಾನೆ. ಹಾಗೆಯೇ ಪುಣ್ಯಕರ್ಮ ಅನ್ನುವಂಥದ್ದು ಸಿಹಿ ಇದ್ದಾಗೆ, ಹಬ್ಬದ ಊಟ ಇದ್ದಾಗೆ ಎಲ್ಲರೂ ಕೂಡ ಹಂಚ್ಕೊಳ್ಬಹುದು. ಆದರೆ ಪಾಪಕರ್ಮ ಅದು ಹಾಗಲ್ಲ, ಅದು ಔಷಧಿ ಇದ್ದಾಗೆ. ಪಾಪಕರ್ಮದ ಫಲವನ್ನು ಅವನೊಬ್ಬನೇ, ರೋಗಿಯೊಬ್ಬನೇ ತಿನ್ನಬೇಕು. ಹೀಗೆ ಹೇಳಿದಾಗ ಆಶ್ಚರ್ಯವಾಯಿತು, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ತಕ್ಷಣಕ್ಕೆ ಅಲ್ಲಿಂದ ಹೊರಟು ಬರ್ತಾನೆ ರತ್ನಾಕರ. ಬಂದುಬಿಟ್ಟು ನಾರದ ಮಹರ್ಷಿಗಳಿಗೆ ಕೈ ಮುಗಿದು ಕೇಳ್ತಾನೆ, ನನ್ನ ಪಾಪದ ಕರ್ಮದ ಫಲವನ್ನು ಅವರು ತೆಗೆದುಕೊಳ್ಳುವುದಕ್ಕೆ ಸಿದ್ಧ ಇಲ್ಲ, ಏನು ಮಾಡೋಣ? ಆವಾಗ ಹೇಳ್ತಾನೆ, ಈಗ ನೀನು ನನ್ನಲ್ಲಿರುವಂತಹ ಸುವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಯೋಗ್ಯನಾಗಿದ್ದೀಯಾ, ಆ ವಸ್ತುವನ್ನು ನೀನು ಕೊಡ್ತೇನೆ. ಏನದು ಅಂತ ಕೇಳಿದರೆ, ಅದು ರಾಮನಾಮ. ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂತಹ, ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂತಹ, ಆತ್ಮಾನುಭೂತಿಯನ್ನು ಕೊಡ್ತಕ್ಕಂತಹ ಒಂದು ರಾಮನಾಮವನ್ನು ನಿನಗೆ ಕೊಡ್ತೇನೆ. ಅದನ್ನು ನೀನು 1008 ಕೋಟಿ ಬಾರಿ ಇದನ್ನು ಉಚ್ಚರಿಸು, ಇದರಿಂದಾಗಿ ನೀನು ಜ್ಞಾನೋದಯವನ್ನು ಪಡೆದುಕೊಳ್ತೀಯ ಅನ್ನುವುದಾಗಿ ನಾರದ ಮಹರ್ಷಿಗಳು ಹೇಳ್ತಾರೆ. ನಂತರದಲ್ಲಿ ಅವನಿಗೆ, ಆ ರತ್ನಾಕರ ಎನ್ನತಕ್ಕಂತಹ ಬೇಡನಿಗೆ ಈ ಪ್ರಪಂಚದ ಅರಿವಾಗ್ತದೆ, ನಾನು ಏನು ಮಾಡಬೇಕು ಅನ್ನುವುದು ಅರ್ಥ ಆಗ್ತದೆ. ಅವನು ತಪಸ್ಸಿಗೆ ಕುಳಿತುಕೊಳ್ತಾನೆ, ವಾಲ್ಮೀಕಿ ಮಹರ್ಷಿಯಾಗಿ ಹೊರಕ್ಕೆ ಬರ್ತಾನೆ.
ಜಗತ್ತಿಗೆ ಶ್ರೀಮದ್ ರಾಮಾಯಣ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಗ್ರಂಥವನ್ನು ಕೊಡ್ತಾನೆ. ಎಂಬಲ್ಲಿಗೆ ನಾವು ಏನು ಮಾಡಬೇಕು, ನನ್ನಿಂದ ಏನು ಜಗತ್ತಿಗೆ ಒಳಿತಾಗಬೇಕು ಅನ್ನುವುದನ್ನು ಮಾತ್ರ ಚಿಂತನೆ ಮಾಡಬೇಕೇ ಹೊರತು ನಾವು ಮಾಡುವಂತಹ ಪಾಪದ ಕರ್ಮಗಳನ್ನು ಜಗತ್ತಿಗೆ ಹಂಚುವಂತಹ ಕಾರ್ಯ ಆಗಬಾರ್ದು. ಬಂಧುಗಳೇ, ರಾಮಾಯಣದ ಪ್ರಾರಂಭವೇ ಹೀಗಿದೆ ಅಂತಂದರೆ ಇನ್ನು ಆ ಸಾರ ಹೇಗಿರಬಹುದು ಅಲ್ವಾ? ಯೋಚನೆ ಮಾಡೋಣ, ಮುಂದುವರಿಸೋಣ. ನಮಸ್ಕಾರ.